ದೇವಾಧಿದೇವ ಪ್ರಥಮ ತೀರ್ಥಂಕರ ಶ್ರೀ ಆದಿನಾಥ ಭಗವಾನರಿಗೆ ಜೈ. ಸಂತ ಶಿರೋಮಣಿ ಅಧ್ಯಾತ್ಮ ಸರೋವರದ ರಾಜಹಂಸ ಆಚಾರ್ಯ ಶ್ರೀ ವಿದ್ಯಾಸಾಗರ ಮಹಾರಾಜರಿಗೆ ಜೈ. ಎಲ್ಲರಿಗೂ ಜೈ ಜಿನೇಂದ್ರ ಮತ್ತು ವಂದನಾ. ಬಂಧುಗಳೇ, ಇಂದು ನಾವು ದ್ವಾರಿಕಾ ನಗರಿಯು ಹೇಗೆ ಪತನಗೊಂಡಿತು ಎಂಬ ಸ್ವಾರಸ್ಯಕರ ಕಥೆಯನ್ನು ಕೇಳೋಣ ಬನ್ನಿ. ಒಮ್ಮೆ ಗಿರಿನಾರ ಪರ್ವತದಲ್ಲಿ ಶ್ರೀ ನೇಮಿನಾಥ ಭಗವಂತರ ಸಮವಶರಣವು ಆಗಮಿಸುತ್ತದೆ. ಆಗ ಶ್ರೀಕೃಷ್ಣ ಬಲರಾಮರಾದಿಯಾಗಿ ಸಮವಶರಣಕ್ಕೆ ಬಂದು ಶ್ರೀ ನೇಮಿನಾಥರ ದರ್ಶನ ಮಾಡುತ್ತಾರೆ. ಪ್ರಭುಗಳ ವೀತರಾಗ ಉಪದೇಶ ಕೇಳಿದ ನಂತರ ಬಲರಾಮನು ವಿನಯದಿಂದ ಪ್ರಭುಗಳಿಗೆ ಕೇಳುತ್ತಾನೆ, ಹೇ ಪ್ರಭು, ಪುಣ್ಯದ ಉದಯದಿಂದ ಕುಬೇರ ಮತ್ತು ಅನ್ಯ ದೇವತೆಗಳಿಂದ ರಚಿತವಾದ ದ್ವಾರಿಕಾ ನಗರವು ಇನ್ನೂ ಎಷ್ಟು ವರ್ಷ ಹೀಗೆಯೇ ಇರುತ್ತದೆ? ಜೊತೆಗೆ ನಾನು ಅತಿಯಾಗಿ ಮೋಹಿಸುವ ನನ್ನ ತಮ್ಮ ಶ್ರೀಕೃಷ್ಣನ ಮತ್ತು ನನ್ನ ಭವಿತವ್ಯ ಏನಿದೆ ಎಂದು. ಆಗ ಶ್ರೀ ನೇಮಿ ಪ್ರಭುಗಳು ದಿವ್ಯಧ್ವನಿಯ ಮೂಲಕ ಹೇಳುತ್ತಾರೆ, ಇಂದಿಗೆ 12 ವರ್ಷಗಳ ನಂತರ ಮದ್ಯದ ನಶೆಯಲ್ಲಿ ಉನ್ಮತ್ತರಾದ ಕೆಲ ಯಾದವ ರಾಜಕುಮಾರರು ದ್ವೀಪಾಯನ ಮುನಿಗಳಿಗೆ ಕ್ರೋಧವನ್ನು ಉತ್ಪನ್ನ ಮಾಡಿಸುತ್ತಾರೆ. ಆಗ ದ್ವೀಪಾಯನ ಮುನಿಗಳು ಅತ್ಯಂತ ಕ್ರೋಧದಿಂದ ದ್ವಾರಿಕಾ ನಗರವನ್ನು ಭಸ್ಮ ಮಾಡುತ್ತಾರೆ ಮತ್ತು ಕೌಶಂಬಿವನದಲ್ಲಿ ಶ್ರೀಕೃಷ್ಣನ ತಮ್ಮನಾದ ಜರತ್ಕುಮಾರನ ಬಾಣದಿಂದ ಶ್ರೀಕೃಷ್ಣನು ಸಾವನ್ನಪ್ಪುತ್ತಾನೆ. ಇದನ್ನು ಕೇಳಿದ ದ್ವೀಪಾಯನನು ಯೋಚಿಸುತ್ತಾನೆ, ನನ್ನ ಕಾರಣದಿಂದ ದ್ವಾರಿಕೆಯ ನಾಶ ಆಗುವುದು ಬೇಡವೆಂದೆಣಿಸಿ ತಕ್ಷಣವೇ ಮುನಿದೀಕ್ಷೆ ಕೈಕೊಂಡು ತುಂಬಾ ದೂರದ ಊರಿಗೆ ಹೊರಟು ಹೋಗುತ್ತಾನೆ. ಅದೇ ರೀತಿ ಜರತ್ಕುಮಾರನೂ ಸಹ ಈ ವಿಷಯ ಕೇಳಿ ದುಃಖಿತನಾಗಿ ಪರಿವಾರವನ್ನೆಲ್ಲ ಬಿಟ್ಟು ಶ್ರೀಕೃಷ್ಣನು ಕಾಣಿಸದಷ್ಟು ಬಲು ದೂರದ ಕಾಡಿಗೆ ಹೋಗಿ ವಾಸಿಸತೊಡಗುತ್ತಾನೆ. ನಂತರ ಸಮವಶರಣದಿಂದ ಶ್ರೀಕೃಷ್ಣ ಬಲರಾಮರು ಅತ್ಯಂತ ದುಃಖಿತರಾಗಿ ತಮ್ಮ ನಿವಾಸ ಸ್ಥಳವಾದ ದ್ವಾರಿಕೆಗೆ ಹಿಂತಿರುಗುತ್ತಾರೆ. ಇಂಥ ಪವಿತ್ರವಾದ ದ್ವಾರಿಕೆಯಲ್ಲಿ ಮದ್ಯ ಮಾಂಸಗಳು ಹೇಗೆ ಎಂದು ಚಿಂತಿಸತೊಡಗಿದರು. ಹೀಗೆ ವಿಚಾರ ಮಾಡಿ ಶ್ರೀಕೃಷ್ಣನು ದ್ವಾರಿಕಾ ನಗರದಲ್ಲಿ ಯಾರೂ ಕೂಡ ತಮ್ಮ ಮನೆಗಳಲ್ಲಿ ಮದ್ಯಪಾನದ ಸಾಮಗ್ರಿಗಳನ್ನು ಇಡಬಾರದು, ಒಂದು ವೇಳೆ ಇದ್ದರೆ ಊರ ಹೊರಗೆ ಎಸೆಯಬೇಕೆಂದು ಘೋಷಣೆ ಹೊರಡಿಸುತ್ತಾನೆ. ಇದನ್ನು ಕೇಳಿದ ಪ್ರಜೆಗಳು ತಮ್ಮ ಬಳಿ ಇದ್ದ ಮದ್ಯವನ್ನು ಊರ ಹೊರಗೆ ಕದಂಬವನದಲ್ಲಿ ಎಸೆದು ಬಿಟ್ಟರು. ಆದರೆ ಈ ಎಸೆದ ಮದ್ಯವು ಕಾಡಿನೊಳಗೆಯೇ ಒಣಗಿ ಕೆಲವು ಅಂಶ ಕೊಳಕ್ಕೆ ಸೇರಿತು. ಇದನ್ನು ಯಾರೂ ಯೋಚಿಸಲಿಲ್ಲ. ಶ್ರೀಕೃಷ್ಣನು ದ್ವಾರಿಕೆಯಲ್ಲಿ ತನ್ನ ಕುಟುಂಬದವರನ್ನು ಮತ್ತು ಇತರೆ ಸಜ್ಜನರನ್ನು ಉದ್ದೇಶಿಸಿ ತಮ್ಮ ಕೈಲಾದಷ್ಟು ಜಿನದೀಕ್ಷೆಗಳನ್ನು ಸ್ವೀಕರಿಸಿ ತಮ್ಮ ತಮ್ಮ ಆತ್ಮಕಲ್ಯಾಣ ಮಾಡಿಕೊಳ್ಳಿ ಎಂದು ಪ್ರೇರಣೆ ಮಾಡಿದನು. ಈ ರೀತಿಯ ವಿಶುದ್ಧ ಧರ್ಮ ಭಾವನೆಯಿಂದಾಗಿ ಶ್ರೀಕೃಷ್ಣನಿಗೆ ತೀರ್ಥಂಕರ ಪ್ರಕೃತಿ ಬಂಧವಾಗುತ್ತದೆ. ಶ್ರೀಕೃಷ್ಣನ ಈ ಪ್ರೇರಣೆಯಿಂದ ಸತ್ಯಭಾಮ, ರುಕ್ಮಿಣಿ, ಜಾಂಬವತಿ ಇತ್ಯಾದಿ ಪಟ್ಟರಾಣಿಯರು ಹಾಗೂ ಇತರೆ ಅನೇಕ ಸ್ತ್ರೀಯರು ಶ್ರೀ ನೇಮನಾಥರ ಸಮವಶರಣಕ್ಕೆ ಹೋಗಿ ಆರ್ಯಕ ರಾಜಮತಿಯ ಸಂಘದಲ್ಲಿ ಆರಿಕೆಯರಾಗುತ್ತಾರೆ. ಹಾಗೆಯೇ ಶ್ರೀಕೃಷ್ಣನ ಮಕ್ಕಳಾದ ಪ್ರದ್ಯುಮ್ನ, ಭಾನುಕುಮಾರ ಇತ್ಯಾದಿಯಾಗಿ ಅನೇಕ ಪುರುಷರು ಮುನಿದೀಕ್ಷೆ ಕೈಗೊಳ್ಳುತ್ತಾರೆ. ಅದೇ ರೀತಿ ಬಲರಾಮನ ಸಾರಥಿಯಾದ ಸಿದ್ಧಾರ್ಥನು ಮುನಿದೀಕ್ಷೆ ಕೈಗೊಳ್ಳುವ ಮೊದಲು ಬಲರಾಮನ ಆಜ್ಞೆಯನ್ನು ಕೇಳುತ್ತಾನೆ. ಅದಕ್ಕೆ ಬಲರಾಮನು ಸಮ್ಮತಿಸಿ ಭವಿಷ್ಯದಲ್ಲಿ ಅವನ ಸಹಾಯವನ್ನು ಕೇಳಿಕೊಳ್ಳುತ್ತಾನೆ. ನಂತರ ಅನೇಕ ಜನ ದ್ವಾರಿಕೆಯನ್ನು 12 ವರ್ಷಗಳ ತನಕ ಬಿಟ್ಟು ದೂರದ ಊರುಗಳಿಗೆ ಹೋಗಿ ವ್ರತ, ಉಪವಾಸ, ದಾನ ಇತ್ಯಾದಿ ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗುತ್ತಾರೆ. 12 ವರ್ಷಗಳು ಇನ್ನೂ ಪೂರ್ಣವಾಗಿರಲಿಲ್ಲ. 12 ವರ್ಷಗಳು ಕಳೆದಿವೆ ಎಂದು ತಪ್ಪಾಗಿ ಎಣಿಸಿ ಪ್ರಜೆಗಳು ದ್ವಾರಿಕೆಗೆ ಮರಳಿ ಬರುತ್ತಾರೆ. ಹಾಗೆಯೇ ದ್ವೀಪಾಯನ ಮುನಿಗಳು ಕೂಡ 12 ವರ್ಷಗಳು ಕಳೆಯಿತು ಎಂದು ತಪ್ಪಾಗಿ ಊಹಿಸಿ ದ್ವಾರಿಕೆಯ ಬಳಿಯಿರುವ ಕದಂಬವನಕ್ಕೆ ಬರುತ್ತಾರೆ. ಓಹೋ ನೋಡಿ, ಮಿಥ್ಯಾತ್ವದ ಉದಯದ ಕಾರಣ ಮುನಿಯು ಕೂಡ ಮನದಲ್ಲಿ ವಿಚಾರ ಮಾಡುತ್ತಾರೆ, 12 ವರ್ಷಗಳು ಕಳೆದವು, ಸರ್ವಜ್ಞ ನೇಮಿನಾಥ ಭಗವಾನರು ಹೇಳಿದ ಭವಿತವ್ಯ ತಪ್ಪಿಹೋಯಿತು ಎಂದು. ಹೀಗೆ ತಪ್ಪಾಗಿ ವಿಚಾರ ಮಾಡಿ ಕದಂಬವನದಲ್ಲಿ ಆತಾಪನ ಯೋಗ ತಪಸ್ಸನ್ನು ಧಾರಣೆ ಮಾಡಿ ಕುಳಿತರು. ನೋಡಿ ಎಂತಹ ಘೋರ ಮಿಥ್ಯಾತ್ವ ಮತ್ತು ಕರ್ಮದ ಉದಯ. ಒಂದು ದಿನ ಭವಿತವ್ಯದ ಯೋಗದಿಂದ ಕೆಲ ಯಾದವ ಕುಮಾರರು ಅದೇ ಸಮಯದಲ್ಲಿ ಕದಂಬವನದಲ್ಲಿ ವನಕ್ರೀಡೆಗೆಂದು ಬಂದಿದ್ದರು.
ಆಯಾಸಗೊಂಡ ಕಾರಣ ಅವರಿಗೆಲ್ಲ ಬಹಳ ಬಾಯಾರಿಕೆಯಾಗಿ ಅಲ್ಲೇ ಕೊಳದಲ್ಲಿದ್ದ ನೀರನ್ನು ಕುಡಿದರು. ಆದರೆ ಈ ಕೊಳದಲ್ಲಿ ಈ ಹಿಂದೆ ಎಸೆದಿದ್ದ ಮದ್ಯವೂ ಸೇರಿತ್ತು. ಇದರಿಂದ ಅವರೆಲ್ಲರೂ ನಶೆಯ ಉನ್ಮತ್ತದಲ್ಲಿ ತೂರಾಡುತ್ತಾ ಅತ್ತಿತ್ತ ನಡೆಯಲಾರಂಭಿಸಿದರು. ಅದೇ ಸಮಯದಲ್ಲಿ ದ್ವೀಪಾಯನ ಮುನಿಗಳನ್ನು ಕಂಡು ಓಹೋ, ಇವರೇ ಆ ದ್ವೀಪಾಯನ ಮುನಿ, ಇವರಿಂದಲೇ ದ್ವಾರಿಕೆಯ ನಾಶವಾಗಬೇಕಿತ್ತು. ಆಗ ಇವರು ತಪ್ಪಿಸಿಕೊಂಡು ಹೋದವರು ಈಗ ಕೈಗೆ ಸಿಕ್ಕಿದ್ದಾರೆ, ಇವರನ್ನು ಸುಮ್ಮನೆ ಬಿಡಬಾರದೆಂದು ಅನ್ನತೊಡಗಿದರು. ನಂತರ ಮುನಿಗಳ ಮೇಲೆ ನಿರ್ದಯತೆಯಿಂದ ಕಲ್ಲುಗಳನ್ನು ಎಸೆಯತೊಡಗಿದರು. ಇದರಿಂದಾಗಿ ದ್ವೀಪಾಯನ ಮುನಿಗಳ ಶರೀರದ ಮೇಲೆ ತೀವ್ರ ಗಾಯಗಳಾಗಿ ಅವರು ಧ್ಯಾನದಿಂದ ವಿಚಲಿತರಾದರು. ಇದರಿಂದ ಅತ್ಯಂತ ಕ್ರೋಧಗೊಂಡ ದ್ವೀಪಾಯನ ಮುನಿಗಳ ಕಣ್ಣುಗಳು ಕೆಂಗಣ್ಣಾದವು. ಯಾದವರ ವಿನಾಶ ಮಾಡಲು ಕಟಿಬದ್ಧರಾದರು. ಅವರು ತಪೋಬಲವನ್ನು ಬಳಸಿ ತಮ್ಮ ಬಲಭುಜದಿಂದ ಬೆಂಕಿಯನ್ನು ಕಾರಲು ಶುರುವಾದರು. ಇದನ್ನು ಕಂಡು ಯಾದವ ಕುಮಾರರು ಭಯಭೀತರಾಗಿ ದ್ವಾರಿಕೆಯ ಕಡೆಗೆ ದಿಕ್ಕಾಪಾಲಾಗಿ ಓಡತೊಡಗಿದರು. ವಿಷಯ ತಿಳಿದು ಕೂಡಲೇ ಕೃಷ್ಣ ಬಲರಾಮರಿಬ್ಬರೂ ದ್ವೀಪಾಯನ ಮುನಿಗಳ ಹತ್ತಿರ ಬಂದು ಕೈಮುಗಿದು ಕ್ಷಮೆಯಾಚಿಸಿ ಶಾಂತವಾಗಿ ಎಂದು ಮುನಿಗಳನ್ನು ಬೇಡಿದರು. ಆದರೆ ಅತ್ಯಂತ ಕ್ರೋಧ ಕಷಾಯದಲ್ಲಿ ಮುಳುಗಿದ್ದ ದ್ವೀಪಾಯನ ಮುನಿಗಳು ಅವರ ಮಾತಿಗೆ ಒಪ್ಪದೆ ನೀವಿಬ್ಬರು ಮಾತ್ರ ಬದುಕಿ ಉಳಿಯುವಿರಿ ಎಂದು ಸೂಚಿಸುತ್ತಾ ತಮ್ಮ 2 ಕೈಬೆರಳುಗಳನ್ನು ಎತ್ತಿ ತೋರಿಸಿದರು. ಬೇರೆ ದಾರಿ ಕಾಣದೆ ಖಿನ್ನರಾಗಿ ಕೃಷ್ಣ ಬಲರಾಮರು ನಗರಕ್ಕೆ ಹಿಂತಿರುಗಿದರು. ಆದರೆ ಅಷ್ಟರಲ್ಲಿ ಅಗ್ನಿಯು ಎಲ್ಲೆಡೆ ಹಬ್ಬಿತ್ತು. ಏಕಾಏಕಿ ದೇವತೆಗಳಿಂದ ನಿರ್ಮಿತವಾದ ದ್ವಾರಕಾ ನಗರವು ಬೆಂಕಿಯಲ್ಲಿ ಉರಿಯಲು ಆರಂಭಿಸಿತ್ತು. ಅನೇಕ ವೃದ್ಧರು, ಬಾಲಕರು, ಸ್ತ್ರೀ ಪುರುಷರು, ಪಶುಪಕ್ಷಿಗಳು ಆ ಬೆಂಕಿಯಲ್ಲಿ ಉರಿಯುತ್ತಾ ಅವರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಅನೇಕ ಪ್ರಜೆಗಳು ಭಯಭೀತರಾಗಿ ಮತ್ತು ದುಃಖಿತರಾಗಿ ಕೃಷ್ಣ ಬಲರಾಮರ ಬಳಿ ಬಂದು ಈ ಬೆಂಕಿಯಿಂದ ತಮ್ಮನ್ನು ಕಾಪಾಡಿ ಎಂದು ಮೊರೆಯಿಟ್ಟರು. ಇಬ್ಬರೂ ಅಣ್ಣ ತಮ್ಮಂದಿರು ಆತ್ಮಜ್ಞಾನಿಗಳಾಗಿದ್ದರೂ ಕೂಡ ಅತ್ಯಂತ ವ್ಯಾಕುಲರಾಗಿ ಯಾರಾದರೂ ದೇವತೆಗಳು ನಮ್ಮನ್ನು ಕಾಪಾಡಲು ಬರಬಾರದೆ ಎಂದು ಹೇಳುತ್ತಾ ದುಃಖಿಸಿದರು. ಬೇರೆ ದಾರಿ ಕಾಣದೆ ಕೃಷ್ಣ ಬಲರಾಮರಿಬ್ಬರು ನಗರದ ಕೋಟೆಯನ್ನು ಒಡೆದು ನದಿಯ ನೀರಿನಿಂದ ಬೆಂಕಿಯನ್ನು ಆರಿಸುವ ಪ್ರಯತ್ನ ಮಾಡಿದರು. ಆದರೆ ತೀವ್ರ ಪಾಪೋದಯದ ಕಾರಣ ನೀರು ಕೂಡ ಎಣ್ಣೆಯಾಗಿ ಪರಿವರ್ತನೆ ಹೊಂದಿ ಬೆಂಕಿಯು ಇನ್ನಷ್ಟು ಹೆಚ್ಚುತ್ತಾ ಹೋಯಿತು. ಬೆಂಕಿ ಆರಿಸುವುದು ಅಸಾಧ್ಯ ಎಂದು ಅರಿತು ತಮ್ಮ ತಂದೆ ತಾಯಿಯರನ್ನು ಕಾಪಾಡಲು ಮುಂದಾದರು. ತಂದೆ ತಾಯಿಯನ್ನು ರಥದಲ್ಲಿ ಕುಳ್ಳಿರಿಸಿ ರಥಕ್ಕೆ ಕುದುರೆಗಳನ್ನು ಕಟ್ಟಿ ರಥ ನಡೆಸಲು ಪ್ರಯತ್ನಿಸಿದರು. ಆದರೆ ರಥವು ಒಂದಿಷ್ಟು ಕೂಡ ಮುಂದೆ ಹೋಗಲಿಲ್ಲ. ನಂತರ ಆನೆಯನ್ನು ರಥಕ್ಕೆ ಕಟ್ಟಿ ನಡೆಸಲು ಪ್ರಯತ್ನಿಸಿದರು. ಆದರೆ ರಥದ ಚಕ್ರವು ನೆಲದೊಳಗೆ ಹೂತು ಹೋಗಿ ರಥವು ಮುಂದೆ ನಡೆಯಲಿಲ್ಲ. ನಂತರ ಇಬ್ಬರು ಸಹೋದರರು ಸೇರಿ ರಥವನ್ನು ತಾವೇ ಎಳೆಯಲು ಮುಂದಾದರು. ಹಾಗೂ ಹೀಗೂ ಮಾಡಿ ಮುಖ್ಯದ್ವಾರದವರೆಗೂ ಎಳೆದು ತಂದರು. ಆದರೆ ಕೂಡಲೇ ಮುಖ್ಯದ್ವಾರವು ತನ್ನಷ್ಟಕ್ಕೆ ತಾನೇ ಮುಚ್ಚಿಕೊಂಡಿತು. ಮರದ ದಿಮ್ಮೆಗಳಿಂದ ಬಾಗಿಲನ್ನು ಒಡೆದು ತೆರೆಯಲು ಬಹಳ ಯತ್ನಿಸಿದರೂ ಕೂಡ ಲಾಭವಾಗಲಿಲ್ಲ. ಅಷ್ಟರಲ್ಲೇ ಆಕಾಶದಿಂದ ದೇವವಾಣಿ ಮೊಳಗಿತು. ನೀವಿಬ್ಬರೂ ಸಹೋದರರು ಮಾತ್ರ ದ್ವಾರಕೆಯಿಂದ ಜೀವಿತವಾಗಿ ಹೋಗುತ್ತೀರಿ, ಮೂರನೆಯವರ್ಯಾರೂ ಉಳಿಯುವುದಿಲ್ಲ. ನಿಮ್ಮ ತಂದೆ ತಾಯಿಯನ್ನು ಸಹ ನೀವು ಕಾಪಾಡಲು ಸಾಧ್ಯವಿಲ್ಲ ಎಂದು. ಆಗ ಕೃಷ್ಣ ಬಲರಾಮರ ತಂದೆ ತಾಯಿ ಗದ್ಗದಿತರಾಗಿ ನಮ್ಮ ಮರಣ ನಿಶ್ಚಿತವಿದೆ, ನಮ್ಮ ಚಿಂತೆ ಮಾಡಬೇಡಿ, ನೀವಿಬ್ಬರೂ ಹೊರಡಿ ಎಂದು ಹೇಳಿದರು ಕಣ್ಣೀರಿಡುತ್ತಾ. ಇಬ್ಬರು ಸಹೋದರರು ಅಪ್ಪ ಅಮ್ಮನ ಕಾಲಿಗೆರಗಿ ಬಹಳ ಹತಾಶೆಗೊಂಡು ಅವರ ಆಜ್ಞೆಯಂತೆ ದ್ವಾರಿಕೆಯನ್ನು ಬಿಟ್ಟು ಹೊರಹೋಗುತ್ತಾರೆ. ಹೀಗೆ ಇವರ ಅಪ್ಪ ಅಮ್ಮ ಕೆಳರಾಣಿಯರು ಹಾಗೂ ಇನ್ನೂ ಅನೇಕರು ಆ ಸುಡುವ ಬೆಂಕಿಯ ನಡುವೆಯೇ ಧರ್ಮಧ್ಯಾನ ಮಾಡುತ್ತಾ ಸಮ್ಯಕ್ ದರ್ಶನದಿಂದ ತಮ್ಮ ದೇಹವನ್ನು ತ್ಯಾಗ ಮಾಡಿ ಸದ್ಗತಿ ಪಡೆದರು. ಇತ್ತ ದ್ವೀಪಾಯನ ಮುನಿಯು ಕ್ರೋಧದ ಆವೇಶದಲ್ಲಿ ಮಿಥ್ಯಾದೃಷ್ಟಿಯಾಗಿ ಕೇವಲ ದ್ವಾರಿಕೆಯನ್ನಷ್ಟೇ ಸುಡದೆ ಆ ಬೆಂಕಿಯಲ್ಲಿ ತಾವು ಸುಟ್ಟು ಭಸ್ಮರಾದರು. ದ್ವಾರಿಕೆಯನ್ನು ಬಿಟ್ಟು ಹೊರನಡೆದ ಕೃಷ್ಣ ಬಲರಾಮರು ದೂರದಿಂದ ದ್ವಾರಿಕೆಯು ಸುಟ್ಟು ಉರಿಯುವುದನ್ನು ನೋಡುತ್ತಾರೆ. ಹೀಗೆ ದೇವತೆಗಳಿಂದ ನಿರ್ಮಿತವಾದ ದ್ವಾರಿಕಾ ನಗರವು 6 ತಿಂಗಳ ತನಕ ಸತತವಾಗಿ ಉರಿದು ನಾಶವಾಗುತ್ತದೆ. ಕೃಷ್ಣ ಬಲರಾಮರು ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಅತ್ಯಂತ ದುಃಖಿತರಾಗಿ ರೋದಿಸುತ್ತಾರೆ.
ನಂತರ ಇಬ್ಬರು ದಕ್ಷಿಣ ದಿಕ್ಕಿನ ಕಡೆ ಪಯಣ ಬೆಳೆಸುತ್ತಾರೆ. ಮುಂದೆ ಏನಾಗುವುದೆಂದು ಮುಂದಿನ ಭಾಗದಲ್ಲಿ ನೋಡೋಣ. ಈ ರೀತಿ ಇನ್ನಷ್ಟು ರೋಚಕ ಜೈನ ಪೌರಾಣಿಕ ಕಥೆಗಳನ್ನು ಕೇಳಲು ನೋಡಲು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಎಂದು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು ಮತ್ತು ಜೈ ಜಿನೇಂದ್ರ.